ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಯಾಟಿಸ್ಫೈ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ವಂಶವೃಕ್ಷ ಅಟೆಸ್ಟೆಡ್ ಫ್ಯಾಮಿಲಿ ಟ್ರೀ ಹೇಗೆ ಮಾಡಿಸ್ಬೋದು, ನಾವು ಅಪ್ಲಿಕೇಶನ್ ನಾವು ಮನೆಯಲ್ಲೇ ಹೇಗೆ ಕೂತ್ಕೊಂಡು ಹಾಕ್ಕೋಬೋದು ಅನ್ನೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಪ್ಲೀಸ್. ಓಕೆ ಫ್ರೆಂಡ್ಸ್, ಬನ್ನಿ. ಹಾಗಾದರೆ ಫಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ AJSK ಅಂತ ಟೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇಲ್ಲಿ naadkacheri.karnataka.gov.in ಅದು ಗೌರ್ಮೆಂಟ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಫ್ರೆಂಡ್ಸ್. ಇದು AJSK ಹೋಮ್ ಪೇಜ್ ಇದೆ. ಇದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಈಗಾಗಲೇ OTPನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇವಾಗ OTP ಹಾಕೊಂಡ ತಕ್ಷಣ ಇವಾಗ ಎಂಟ್ರಿ ಆಗ್ತೀರಾ, ನಾಡಕಚೇರಿಯ ಹೋಮ್ ಪೇಜ್ಗೆ ಎಂಟ್ರಿ ಆಗ್ತೀರಾ. ಎಂಟ್ರಿ ಆದಮೇಲೆ ನ್ಯೂ ರಿಕ್ವೆಸ್ಟ್ ಅಂತ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಬಂದಲ್ಲಿ ಇಲ್ಲಿ ಅಟೆಸ್ಟೇಷನ್ ಆಫ್ ಫ್ಯಾಮಿಲಿ ಟ್ರೀ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್, ನೀವು ಸ್ಕಿಪ್ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅಪ್ಲಿಕೇಶನ್ ವಂಶಾವಳಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದರೆ ನಿಮಗೆ ಇದು ಏನು ಗೊತ್ತಾಗಲ್ಲ ಫ್ರೆಂಡ್ಸ್ ಇದು. ಓಕೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಕುಟುಂಬ ವಂಶವೃಕ್ಷ ದೃಢೀಕರಣ ಪತ್ರ ಅಂತ ಇದೆ ಮೇಲ್ಗಡೆ. ನೀವು ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ತೊಗೋಬೋದು, ಅಥವಾ ಇಂಗ್ಲೀಷ್ನಲ್ಲಿ ಬೇಕಾದರೆ ಇಂಗ್ಲೀಷ್ನಲ್ಲಿ ತೊಗೋಬೋದು. ನಾನಿವಾಗ ಕನ್ನಡದಲ್ಲಿ ತೊಗೊತಾ ಇದ್ದೀನಿ. ಈಗ ಫಸ್ಟ್ ನೋಡಿ, ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಫಸ್ಟ್ ಫ್ರೆಂಡ್ಸ್. ಮೊದಲು ನಿಮ್ಮ ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲೇ. ಆಮೇಲೆ ನಿಮ್ಮದು ಗ್ರಾಮೀಣ ಆಗಿದ್ದರೆ ಗ್ರಾಮೀಣ ಅಂತ ಟಿಕ್ ಮಾಡ್ಕೊಳ್ಳಿ, ಅಥವಾ ನಗರ ಪ್ರದೇಶ ಆಗಿದ್ದರೆ ನಗರ ಪ್ರದೇಶ. ನಾನಿವಾಗ ನಗರ ಪ್ರದೇಶ ಅಂತ ಟಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮ್ಮದು ಹೋಬಳಿ ಯಾವ್ದು ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪಟ್ಟಣ ಪ್ರದೇಶ ಮತ್ತು ವಾರ್ಡ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ. ಅಥವಾ ನಿಮ್ಮದು ಗ್ರಾಮೀಣ ಪ್ರದೇಶ ಆಗಿದ್ದರೆ ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಹೋಬಳಿ ಬರುತ್ತೆ ಫ್ರೆಂಡ್ಸ್, ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಗ್ರಾಮ ಬರುತ್ತೆ, ಗ್ರಾಮ ಆದಮೇಲೆ ಉಪಗ್ರಾಮ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನಿವಾಗ ನಗರ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಅರ್ಜಿದಾರರ ಹೆಸರು ಅಂತ ಬಂದಿದೆ ಫ್ರೆಂಡ್ಸ್. ಇದು ಅಗತ್ಯವಾದ ದಾಖಲೆಗಳು ಏನೇನು ಬೇಕಾಗ್ತವೆ ಅನ್ನೋದು ಇವಾಗ ಹೇಳ್ತಾ ಇದ್ದೀನಿ. ಇದ್ರ ಹಾಕುವ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಅಂದರೆ ಅಜ್ಜ ಅಜ್ಜಿ ಅಥವಾ ತಂದೆ ತಾಯಿ ಯಾರಾದರೂ ತೀರಿ ಹೋಗಿದ್ರೆ ಅವ್ರ ವಾರಸುದಾರರಾದ ನೀವು ಅವರ ಒಂದು ಮನೆಯ ಮಾಲೀಕತ್ವವನ್ನು ಪಡೆಯಬೇಕಾದ್ರೆ, ಮನೆ ಅಥವಾ ನಿಮ್ಮ ಪ್ರಾಪರ್ಟಿ ಮಾಲೀಕತ್ವವನ್ನು ನೀವು ಪಡೆಯಬೇಕಾದ್ರೆ ನೀವು ವಂಶಾವಳಿ ಸರ್ಟಿಫಿಕೇಟನ್ನು ಬೇಕೇ ಬೇಕಾಗುತ್ತೆ ಫಸ್ಟ್ ಫ್ರೆಂಡ್ಸ್. ವಂಶಾವಳಿ ಸರ್ಟಿಫಿಕೇಟ್ ಅಪ್ಲೈ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ನೀವು. ಆಮೇಲೆ ನಿಮ್ಮ ಹಿರಿಯವರ ಅಥವಾ ತಂದೆ ತಾಯಿಯವರು ಯಾರಾದರೂ ತೀರಿ ಹೋಗಿದ್ರೆ ಅಂತಂದರೆ ಅವರು ಬ್ಯಾಂಕ್ನಲ್ಲಿ ಅವರ ಅಷ್ಟು ಹಣಕ್ಕೆ ನೀವು ವಾರಸುದಾರ ಆಗಬೇಕಂದ್ರೆ ಆವಾಗ ಇದು ವಂಶಾವಳಿ ದೃಢೀಕರಣ ಪತ್ರ ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಇವಾಗ ಇದಕ್ಕೆ ಬೇಕಾಗುವ ದಾಖಲೆಗಳು ಏನೇನು ಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿರುವ ಎಷ್ಟು ಜನ ಸದಸ್ಯರಿದ್ದೀರಲ್ಲ ಅಷ್ಟು ಜನರ ಸದಸ್ಯರದ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೂ ರೇಷನ್ ಕಾರ್ಡ್ ಬೇಕಾಗುತ್ತೆ, ಒಂದು ಪ್ರತಿ ರೇಷನ್ ಕಾರ್ಡ್. ಇವನ್ BPL ಆದರೂ ಸರಿ, ಆದರೂ APL ಆದರೂ ಸರಿ, ಇವಿಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಒಂದು ಅಫಿಡೇವಿಟ್ ಬೇಕಾಗುತ್ತೆ ಫ್ರೆಂಡ್ಸ್. ಅಫಿಡೇವಿಟ್ ಅಂದರೆ ಬಾಂಡ್ ಸ್ಟ್ಯಾಂಪ್ ಪೇಪರ್ ಬೇಕಾಗುತ್ತೆ ಫ್ರೆಂಡ್ಸ್. ಆ ಸ್ಟ್ಯಾಂಪ್ ಪೇಪರ್ನಲ್ಲಿ ಅಫಿಡೇವಿಟ್ ಮಾಡಿಸ್ಕೋಬೇಕು ಫ್ರೆಂಡ್ಸ್. ಅಫಿಡೇವಿಟ್ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೋ ಅವಷ್ಟರದ್ದು ಎಲ್ಲ ಎಂಟ್ರಿ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಏನೇನು ಹಾಕ್ತೀರಾ, ತೀರೋದವ್ರಿಗೆ ಏನೇನು ಹಾಕ್ತೀರಾ ಅನ್ನೋದು ಎಲ್ಲ ಎಂಟ್ರಿ ಮಾಡ್ಕೋಬೇಕು ಫ್ರೆಂಡ್ಸ್. ಅರ್ಜಿದಾರ ಯಾರು, ತೀರೋದವ್ರು ಯಾರು ಎಲ್ಲ ಎಂಟ್ರಿ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ತೀರೋದವ್ರ ಡೆತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ, ಮರಣ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ಒಬ್ಬರು ಯಾರಾದರೂ ಅರ್ಜಿದಾರರಾಗಿ ಇದನ್ನು ಅರ್ಜಿಯನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್.
ಅರ್ಜಿ ಹಾಕೋಕ್ಕಿಂತ ಮುಂಚೆ ನೀವು ಮೊದಲು ಬಾಂಡ್ ಪೇಪರ್ ಅಥವಾ ಸ್ಟ್ಯಾಂಪ್ ಪೇಪರ್ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಸ್ಕ್ಯಾನ್ ಮಾಡಬೇಕಾಗುತ್ತೆ, ಅದನ್ನ ಫ್ರಂಟು ಬ್ಯಾಕು ಕೂಡ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಥವಾ ನಿಮ್ಮ ಆಧಾರ್ ಕಾರ್ಡ್ನು ಅರ್ಜಿದಾರ ಆಧಾರ್ ಕಾರ್ಡ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ರೇಷನ್ ಕಾರ್ಡ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ಡೆತ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದು PDF ಒಳಗೆ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಇದನ್ನ ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಲೋಡ್ ಓನ್ಲಿ ವ್ಯಾಲಿಡ್ PDF ನಾಟ್ ಎಕ್ಸೀಡಿಂಗ್ 2 MB. 2 MB ಒಳಗಡೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸ್ಕ್ಯಾನ್ ಮಾಡಿದ ಮೇಲೆ ನೀವು ಫ್ರಂಟು ಬ್ಯಾಕು ಬಾಂಡ್ ಪೇಪರ್ನ ಮರ್ಜ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಕೂಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಕೂಡಿಸಿ ಒಂದೇ ಫೈಲ್ ಮಾಡಿ ನೀವು ಎಂಟ್ರಿ ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಅಫಿಡವಿಟಿಗೆ. ಆಮೇಲೆ ಡೆತ್ ಸರ್ಟಿಫಿಕೇಟ್ ಒಂದಕ್ಕಿಂತ ಹೆಚ್ಚಿನ ಜನ ಇದ್ದರೆ ಆವಾಗ ನೀವು 1, 2 ಅಂತ ಮಾಡಿ ನೀವು PDF ಫೈಲ್ನ ಮರ್ಜ್ ಮಾಡಿ ಇದರ ಡೆತ್ ಸರ್ಟಿಫಿಕೇಟ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ಅರ್ಜಿ ಹೇಗೆ ಹಾಕೋದು ಅಂತ ನಾವು ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಅರ್ಜಿದಾರರ ಹೆಸರು ಅಂತ ಹಾಕ್ತಿದ್ದೀನಿ. ಇಲ್ಲಿ ಶ್ರೀಮತಿ, ಕುಮಾರ ಅಂತ ಇದೆ ಫ್ರೆಂಡ್ಸ್. ನೀವು ಯಾರಾದರೂ ಹಾಕ್ಬೋದು. ಅಥವಾ ಗಂಡ ಹೆಂಡತಿ ಅಷ್ಟೇ ಇದ್ದರೆ ಗಂಡ ತೀರೋಗಿದ್ದರೆ ಶ್ರೀಮತಿ ಅಂತ ಹಾಕ್ಕೊಂಡು ಅವರ ಹೆಂಡತಿಯ ಒಂದು ಹೆಸರನ್ನು ಹಾಕಿಬಿಟ್ಟು ಆಮೇಲೆ ಅವರ ಗಂಡನ ಒಂದು ಹೆಸರು ಹಾಕಬೇಕು, ಕೋಮ್ ಅಂತಂದು ಹಾಕಿ ಇಲ್ಲಿ ಗಂಡನ ಹೆಸರು ಹಾಕಬೇಕು. ಆಮೇಲೆ ತಾಯಿಯವರ ಹೆಸರು ಹಾಕಬೇಕು ಫ್ರೆಂಡ್ಸ್ ಇಲ್ಲಿ. ಮತ್ತು ನಿಮ್ಮ ತಂದೆಯವರು ತೀರೋಗಿದ್ದರೆ ಶ್ರೀ ಅಂತ ಹಾಕಿ ಅವ್ರ ಮಗನ ಹೆಸರನ್ನ ಅರ್ಜಿದಾರರ ಹೆಸರನ್ನು ಹಾಕಿ ಇಲ್ಲಿ ಬಿನ್ ಅಂತ ಹಾಕಿಬಿಟ್ಟು ಇಲ್ಲಿ ಅವರ ತಂದೆಯವರ ಹೆಸರು ನೋಡಿ ಫ್ರೆಂಡ್ಸ್. ಇಲ್ಲಿ ಡೆತ್ ಸರ್ಟಿಫಿಕೇಟ್ನಲ್ಲಿ ಹೇಗಿದೆ ಹಾಗೆ ಹಾಕಬೇಕಾಗುತ್ತೆ ಇಲ್ಲಿ. ಮತ್ತು ತಾಯಿಯವರ ಹೆಸರು ಕೂಡ ತಾಯಿಯವರು ತೀರು ಹೋಗಿದ್ರು ಕೂಡ ಡೆತ್ ಸರ್ಟಿಫಿಕೇಟ್ ಹೇಗಿದೆ ಹಾಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ನಿಮ್ಮ ಖಾಯಂ ವಿಳಾಸವನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಿಮ್ಮದು ಊರು ಯಾವುದು, ಉಪಗ್ರಾಮ ಯಾವುದು, ತಾಲೂಕು ಯಾವುದು, ಜಿಲ್ಲೆ ಯಾವುದು ಮತ್ತು ಪಿನ್ ಕೋಡ್ ಯಾವುದು ಅನ್ನೋದನ್ನು ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್. ಅರ್ಜಿದಾರನ ID ಪ್ರಕಾರ ಅಂತ ಇದೆ. ID ಪ್ರಕಾರ ನೀವು ಭಾವಚಿತ್ರವ ಆಧಾರ್ ಕಾರ್ಡನ್ನು ಕೊಟ್ಕೊಳ್ಬೋದು ಫ್ರೆಂಡ್ಸ್. ಅಥವಾ ರೇಷನ್ ಕಾರ್ಡನ್ನ ಕೊಟ್ಕೋಬೋದು ಫ್ರೆಂಡ್ಸ್. ಪಿಡಿತರ ಚೀಟಿ ಅಂತ ಇದೆ, ಪಿಡಿತರ ಚೀಟಿನೂ ಕೊಟ್ಕೋಬೋದು ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಇಲ್ಲಿ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಅದರ ID ನಂಬರ್, ಅರ್ಜಿದಾರರ ID ಸಂಖ್ಯೆಯನ್ನು ಹಾಕಬೇಕು ಫ್ರೆಂಡ್ಸ್. ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಕೂಡ ಹಾಕಬೇಕು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್. ವಾಸವಾಗಿರುವ ವರ್ಷಗಳು ಅಂತ ಇದೆ. ನೀವು ಎಕ್ಸಾಕ್ಟಾಗಿ ಏನು ಹಾಕಬೇಕಾಗಿಲ್ಲ. ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ಅನ್ನೋದನ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ಸುಮಾರು 10 ವರ್ಷ ಅಥವಾ 20 ವರ್ಷ ಅಥವಾ 30 ವರ್ಷದಿಂದ ಡೇಟ್ ಎಕ್ಸಾಕ್ಟ್ ಹಾಕಬೇಕಾಗಿಲ್ಲ ಫ್ರೆಂಡ್ಸ್. ನೀವು ಒಟ್ಟು ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಹುಟ್ಟಿದ ದಿನಾಂಕವನ್ನು ಹಾಕಬೇಕು ಫ್ರೆಂಡ್ಸ್ ಇಲ್ಲಿ. ಡೇಟು, ಮಂತು, ಇಯರ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಿ. ಅದಾದಮೇಲೆ ಇಲ್ಲಿ ಉದ್ದೇಶ ಅಂತ ಕೇಳ್ತಿದೆ ಫ್ರೆಂಡ್ಸ್. ಉದ್ದೇಶನ ಕೇಳ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ. ಸರ್ಕಾರಿ ಸೌಲಭ್ಯದ ಸಲುವಾಗಿ ಅಂತ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ. ಈ ಬಾಕ್ಸಲ್ಲಿ ಸರ್ಕಾರದ ಸೌಲಭ್ಯದ ಸಲುವಾಗಿ ಅಥವಾ ನಿಮ್ದೇನಾದರೂ ಉದ್ದೇಶ ಇದ್ದರೆ ಅದನ್ನ ಹಾಕ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್. ಧರ್ಮ ಅಂತಿದೆ, ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅಂತ ಹೀಗೆ ಬೇರೆ ಯಾವುದು ಧರ್ಮ ಇದೆ ನಿಮ್ದು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ. ಉದ್ಯೋಗ ಅಂತಿದೆ, ಇಲ್ಲಿ ನೋಡಿ ಫ್ರೆಂಡ್ಸ್. ಉದ್ಯೋಗ ಭಾಳ ಇದ್ದಾವೆ. ಕೃಷಿ ಮಾಡ್ತಿದ್ರೆ ಕೃಷಿ ಅಂತ ಹಾಕ್ಕೊಳ್ಳಿ. ವ್ಯಾಪಾರ ಇದ್ದರೆ ವ್ಯಾಪಾರ. ಸರ್ಕಾರಿ ನೌಕರ, ಖಾಸಗಿ ನೌಕರ, ಅರ್ಚಕ, ಪುರೋಹಿತ, ವೈದ್ಯರು, ಮಾಜಿ ಸೈನಿಕ, ಇಂಜಿನಿಯರು, ವಕೀಲರು, ಕೂಲಿ, ಹೀಗೆ ಭಾಳ ಇದೆ ಫ್ರೆಂಡ್ಸ್. ನಿಮ್ದು ಯಾವುದಿದೆ, ನೀವೇನು ಯಾವ ಉದ್ಯೋಗ ಮಾಡ್ತೀರಿ ಅದನ್ನ ಹಾಕ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್. ಒಂದು ಬಾಂಡ್ ಪೇಪರ್ ಅಂತ ಬೇಕು ಅಂತ ಹೇಳಿದ್ದೆ ನಿಮಗೆ, ಸ್ಟ್ಯಾಂಪ್ ಪೇಪರ್. ಅದರದ ಸ್ಟ್ಯಾಂಪ್ ಪೇಪರ್ನ ಸಂಖ್ಯೆಯನ್ನು ಕೂಡ ಇಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್ ಈ ಸ್ಟ್ಯಾಂಪ್ ಸಂಖ್ಯೆ ಅಂತ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಅಫಿಡವಿಟ್ ದಿನಾಂಕ ಅಂದರೆ ನೀವು ವಕೀಲರ ಕಡೆ ಅದನ್ನು ಅಫಿಡವಿಟ್ ಮಾಡಿಸ್ಕೋಬೇಕು ಫ್ರೆಂಡ್ಸ್. ಅಂದರೆ ಸೀಲು, ಸೈನು ವಿತ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಅವರು. ಆ ದಿನಾಂಕವನ್ನು ಇಲ್ಲಿ ನಮೂದನೆ ಮಾಡಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್. ಇಲ್ಲಿ ಮೇಲಿಂದ ಇಷ್ಟ ಆಯಿತು ಫ್ರೆಂಡ್ಸ್. ಇವಾಗ ಇಲ್ಲಿ ಕೆಳಗಡೆ ನೋಡಿ ಫ್ರೆಂಡ್ಸ್ ಇಲ್ಲೇ ಹೆಸರು ಅಂತ ಇದೆ ಫ್ರೆಂಡ್ಸ್ ಮೊದಲೇ ಮನೆಯಲ್ಲಿ ಹಿರಿಯವರು ಯಾರಾದರೂ ಹೋಗಿದ್ದವರು ಇದ್ದರೆ ಮೊದಲು ಅವ್ರದ್ದು ಹಾಕ್ಕೋಬೇಕು ಫ್ರೆಂಡ್ಸ್ ಫಸ್ಟ್ ಶ್ರೀ ಅಂತ ಹಾಕ್ತಿದೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಒಂದು ಯಾವುದೋ ಹೆಸರು ಇದೆ, ಅದನ್ನು
ಅದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಮೇಯ್ನಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಯಾರ್ದೋ ಒಬ್ಬರದ್ದು ಹೆಸರಿದೆ, ಕೊಟ್ರಪ್ಪ ತಂದೆ ಬಸವಣ್ಣಪ್ಪ ಗೌಡಣ್ಣನವರಂತ ಇದೆ ಫ್ರೆಂಡ್ಸ್. ಇಲ್ಲಿ ಪೂರ ಹೀಗೆ ಹಾಕೋಬೇಕು ಫ್ರೆಂಡ್ಸ್, ತಂದೆ ಅಂತ ಹಾಕ್ಕೊಂಡು ಇಲ್ಲೇ ಇದೇ ಲೈನಲ್ಲಿ ಹಾಕೋಬೇಕು ಫ್ರೆಂಡ್ಸ್. ಯಾಕಂದರೆ ಈ ಲೈನಲ್ಲಿ ಏನು ಎಂಟ್ರಿ ಮಾಡಿರ್ತೀರಲ್ಲ ಅದೇ ಸರ್ಟಿಫಿಕೇಟ್ನಲ್ಲಿ ಪ್ರಿಂಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದನ್ನು. ಮತ್ತು ಇಲ್ಲಿ ಮುಂದೆ ಕೂಡ ನಿಮ್ಮ ತಂದೆಯವರ ಹೆಸರು ಅಥವಾ ಗಂಡನ ಹೆಸರು ಇಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಸಂಬಂಧ ಏನಂತಂದಿದೆ, ತಂದೆ, ಅರ್ಜಿದಾರಿಗೆ ಏನಾಗಬೇಕು ಇವರು ಅದನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಮೇಲೆ ಅರ್ಜಿದಾರರು ಇರ್ತಾರಲ್ಲ ಅವ್ರಿಗೆ ಇವ್ರು ಏನಾಗ್ತಾರೆ ಅನ್ನೋದು ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಅವರ ವಯಸ್ಸು, ಅವರು ಮರಣ ಹೊಂದಿದ್ದಾರೆ ಅಥವಾ ಬದುಕಿದ್ದಾರೆ ಅನ್ನೋದನ್ನು ಟಿಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ. ಮರಣ ಹೊಂದಿದ್ದಾರೆ ಅಂತ ಹಾಕ್ಕೋಬೇಕು. ಮರಣ ಹೊಂದಿದರೆ ಐ ಡಿ ಪ್ರಕಾರ ಏನು ಹಾಕುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಮರಣ ಹೊಂದಿದ್ದಾರೆ ಅಂದರೆ ಇಲ್ಲಿ ಐ ಡಿ ಪ್ರಕಾರ ಸಿಲೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇಲ್ಲಿ ಐ ಡಿ ಸಂಖ್ಯೆನೂ ಹಾಕುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಬರೀ ವೈವಾಹಿಕ ಸ್ಥಿತಿ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ, ವಿವಾಹಿತ ಅಂತ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ. ಓಕೆ ಫ್ರೆಂಡ್ಸ್. ಅಥವಾ ಬದುಕಿದ್ದಾರೆ ಅಂತಂದರೆ ನೀವು ಬದುಕಿದ್ದಾರೆ ಅಂತ ಹಾಕ್ಕೊಂಡು ಅವರ ಒಂದು ಐ ಡಿನ ಸಿಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಭಾವಚಿತ್ರವಿರುವ ಆಧಾರ್ ಕಾರ್ಡ್ ಅಂತಿದೆ, ಅಥವಾ ಪೀಡಿತರ ಚೀಟಿ, ರೇಷನ್ ಕಾರ್ಡ್ ಅಂತಿದೆ ನೋಡಿ ಫ್ರೆಂಡ್ಸ್. ಇದನ್ನಾದರೂ ಹಾಕ್ಕೋಬೋದು. ನಾನಿವಾಗ ಭಾವಚಿತ್ರವಿರುವ ಆಧಾರ್ ಕಾರ್ಡ್ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಡಿನ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ಇವರು ಮರಣ ಹೊಂದಿದ್ದಾರೆ ಅಂತಂದರೆ ನಾನು ಇಲ್ಲಿ ಮರಣ ಹೊಂದಿದ್ದಾರೆ ಅಂತ ಟಿಕ್ ಮಾಡ್ಕೊತೀನಿ. ಇಲ್ಲಿ ಆ್ಯಡ್ ಮೆಂಬರ್ ಅಂತ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂತು ಇವಾಗ. ಸಾರಿ ಫ್ರೆಂಡ್ಸ್, ಇವರು ಮರಣ ಹೊಂದಿದ್ದಾರೇನೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದರೂ ಈ ಅಪ್ಲಿಕೇಶನ್ ಹಾಕುವಾಗ ಹೇಳ್ತಾ ಇದ್ದೀನಿ ಅಷ್ಟೇ. ನಾನಿವಾಗ ಮರಣ ಹೊಂದಿದ್ದಾರೆ ಅಂತ ಹಾಕ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಳಗಡೆ ಬಂತು ಇವಾಗ. ಹೀಗೆ ಎಲ್ಲ ಎಷ್ಟು ಮೆಂಬರ್ಸ್ ಇರ್ತಾರೆ ನಿಮ್ಮ ಮನೆಯಲ್ಲಿ ಎಲ್ಲ ಮೆಂಬರ್ಸ್ದು ಕೂಡ ಹೀಗೆ ಒಂದೊಂದಾಗಿ ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲೆಲ್ಲ. ಅರ್ಜಿದಾರರಿಗೆ ಏನಾಗುತ್ತಾರೆ ಅನ್ನೋದನ್ನು ಎಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಆಮೇಲೆ ಅರ್ಜಿದಾರರು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ. ಅವ್ರ ಹೆಸರನ್ನ ಎಂಟ್ರಿ ಮಾಡಿಕೊಂಡು, ಅವ್ರ ತಂದೆಯವ್ರ ಹೆಸರು ಎಂಟ್ರಿ ಮಾಡಿಕೊಂಡು, ಆಮೇಲೆ ಸಂಬಂಧ ಅನ್ನೋದನ್ನು ಇಲ್ಲಿ ಸ್ವಯಂ ಅಂತ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ. ಅರ್ಜಿದಾರರಿಗೆ ಅರ್ಜಿದಾರ ಏನಾಗ್ತಾರೆ ಅಂತ ಕೇಳುತ್ತೆ, ಅದಕ್ಕೆ ಸ್ವಯಂ ಅಂತ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ. ಅರ್ಜಿದಾರರು ಕೂಡ ಇಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಿ, ಸ್ವಯಂ ಅಂತ ಹಾಕ್ಕೋಬೇಕು. ಅವ್ರ ವಯಸ್ಸು ಹಾಕ್ಕೋಬೇಕು, ಆಮೇಲೆ ಬದುಕಿದ್ದಾರೆ ಅಂತ ಹಾಕಬೇಕು. ಆಮೇಲೆ ಐ ಡಿ ಪ್ರಕಾರ ಅವ್ರ ಐ ಡಿ ಪ್ರಕಾರನ ಐ ಡಿ ಸಂಖ್ಯೆನ ಹಾಕ್ಕೊಂಡು, ವೈವಾಹಿಕ ಸ್ಥಿತಿ ಅವ್ರದ್ದು ಮದುವೆ ಆಗಿದೆನಾ ಇಲ್ವೋ ಅದನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಿ. ಹಾಕ್ಕೊಂಡು ಆ್ಯಡ್ ಮೆಂಬರ್ ಅಂತ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ. ಹೀಗೆ ಒಬ್ಬೊಬ್ಬರದಾಗಿ ಎಲ್ಲರದು ಆ್ಯಡ್ ಮಾಡ್ಕೊತ ಬರಬೇಕು ಫ್ರೆಂಡ್ಸ್ ಇಲ್ಲಿ. ಆಮೇಲೆ ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ತಂದೆ ತೀರ್ಕೊಂಡಿದ್ರೆ ಅವ್ರ ಮಕ್ಕಳು ಎಷ್ಟು ಜನ ಇದ್ದಾರೆ ಎಲ್ಲರದು ಮದುವೆ ಆಗಿದ್ರು ಕೂಡ ಅವ್ರದ್ದು ಆಧಾರ್ ಕಾರ್ಡ್ನ ಇಸ್ಕೊಂಬಂದು ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅವ್ರ ಹೆಸರು ಆಮೇಲೆ ಅವ್ರ ಗಂಡನ ಹೆಸರು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಬ್ಬರ ಹೆಸರು ತೊಗೊಂಡಿದ್ದೀನಿ, ಕೊಟ್ರಪ್ಪ ತಂದೆ ಬಸವಣ್ಣಪ್ಪ ಗೌಡಣ್ಣನವರು ಅಂತಿದೆ. ಹಾಗೆ ಹೆಣ್ಮಕ್ಳ ಹೆಸರಿದ್ದರೆ ಹೆಣ್ಣುಮಕ್ಕಳ ತಂಗಿಯವರು ಮದುವೆ ಆಗಿತ್ತು ಅಂದರೆ ಅವ್ರ ಹೆಸರು ಹಾಕಿಬಿಟ್ಟು ಕೋಮ್ ಅಂತ ಕೊಟ್ಟು ಅವ್ರ ಗಂಡನ ಹೆಸರು ಹಾಕಿ ಇದರಲ್ಲೇ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಅವ್ರ ಅಡ್ರೆಸ್ ಕೂಡ ಅವ್ರ ಸರ್ನೇಮ್ ಕೂಡ ಹಾಕಬೇಕು ಫ್ರೆಂಡ್ಸ್ ಇದರಲ್ಲಿ. ಆಮೇಲೆ ಇಲ್ಲಿಯೂ ಕೂಡ ಅವರ ಗಂಡನ ಹೆಸರು ಕೂಡ ಹಾಕಬೇಕು, ಅವ್ರ ಗಂಡನ ಹೆಸರು ಹಾಕಬೇಕು ಫ್ರೆಂಡ್ಸ್ ಇಲ್ಲಿ, ಅಥವಾ ತಂದೆ ಹೆಸರು ಹಾಕ್ಬೋದು ಫ್ರೆಂಡ್ಸ್ ಇಲ್ಲಿ. ಅವ್ರದ್ದು ಮದುವೆ ಆಗಿ ಹೋಗಿದ್ದರೆ ಅವರ ಕೋಮ್ ಅಂತಂದು ಹಾಕಿ ಅವ್ರ ಗಂಡನ ಹೆಸರು ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಕೂಡ. ಇಲ್ಲಿ ಆವಾಗ ಅವ್ರದ್ದು ಆ್ಯಡ್ ಮೆಂಬರ್ ಅಂತ ಕೊಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಅಪ್ಲೋಡ್ಸ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಇದೆ ಇಲ್ಲಿ ಅಡ್ರೆಸ್ ಪ್ರೂಫ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಆದರೂ ತೊಗೋಬೋದು, ಅಥವಾ ಅರ್ಜಿದಾರರ ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಅಂತ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ ಅಫಿಡೇವಿಟ್ ಅಂತಿದೆ ಫ್ರೆಂಡ್ಸ್ ಇಲ್ಲಿ. ಬಾಂಡ್ ಪೇಪರ್ನ ಫ್ರಂಟ್ ಟು ಬ್ಯಾಕು ಮರ್ಜ್ ಮಾಡಿ ಇಟ್ಕೊಂಡಿರ್ಬೇಕು ಅಂತ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಮತ್ತು ಡೆತ್ ಸರ್ಟಿಫಿಕೇಟ್ ಒಬ್ಬರಿಗಿಂತ ಹೆಚ್ಚಾಗಿ ಅಂದರೆ ತಂದೆ ತಾಯಿ ಕೂಡ ತೀರೋಗಿದ್ರೆ ಇಬ್ಬರದು ಡೆತ್ ಸರ್ಟಿಫಿಕೇಟ್ನ ಮರ್ಜ್ ಮಾಡಿ ಇಟ್ಕೊಂಡು ಇಲ್ಲಿ ಚೂಸ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಸೇವ್ ಅಂತ ಕೊಡಬೇಕು. ಆಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ಇಲ್ಲಿ ನಿಮ್ಮ ಫೋಟೋ ಕೇಳುತ್ತೆ.
ವೆಬ್ ಕ್ಯಾಮಿಂದ ನಿಮ್ಮ ವೆಬ್ ಕ್ಯಾಮ್ ಇದ್ದರೆ ವೆಬ್ ಕ್ಯಾಮಿಂದ ಹಾಕ್ಕೋಬೋದು, ಅಥವಾ ನಾನು ಇಲ್ಲಿ ಸ್ಕ್ಯಾನ್ ಅಂತ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಕ್ಯಾನ್ ಅಂತ ಕೊಟ್ಟ ಮೇಲೆ ಚೂಸ್ ಫೋಟೋ ಅಂತ ಕೇಳುತ್ತೆ. ನೀವು ಫೋಟೋನ ಚೂಸ್ ಮಾಡ್ಕೋಬೋದು. ಹೀಗೆ ನಿಮ್ಮ ಅರ್ಜಿದಾರರ ಫೋಟೋನ ಚೂಸ್ ಮಾಡಿಕೊಂಡು ಹೀಗೆ ಅಪ್ಲೋಡ್ ಅಂತ ಕೊಡಬೇಕು. ಇಲ್ಲಿ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಆವಾಗ ಇಲ್ಲಿ ನಿಮ್ಮದು ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಇಲ್ಲಿ ಕ್ಯಾಪ್ಚಾ ಆದಮೇಲೆ ಸೇವ್ ಅಂತ ಕೊಡಬೇಕು ಫ್ರೆಂಡ್ಸ್. ಇಲ್ಲಿ ಸೇವ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟು ಈ ಸೈನ್ ಪೇಜ್ಗೆ ಹೋಗುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಈ ಸೈನ್ ಪೇಜ್ಗೆ ಹೋಗುತ್ತೆ. ಈ ಸೈನ್ ಪೇಜ್ಗೆ ಹೋದ್ಮೇಲೆ ಕೆಳಗಡೆ ಬಾಕ್ಸ್ ಒಳಗಡೆ ನಿಮ್ಮ ಅಪ್ಲಿಕೇಶನ್ ಎಲ್ಲ ಬಂದಿರುತ್ತೆ ಫ್ರೆಂಡ್ಸ್. ಅಲ್ಲಿ ಮೌಸ್ ಕರ್ಸರ್ನ ಹಿಡಿದು ಎಲ್ಲ ಸಿಲೆಕ್ಟ್ ಮಾಡಿ ಅಲ್ಲಿ ಒಳಗಡೆ ಹೋಗಿ ಎಲ್ಲ ಬಾಕ್ಸ್ ಒಳಗಿಂದು ಎಲ್ಲ ಸಿಲೆಕ್ಟ್ ಮಾಡಿ ಅದನ್ನ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಥವಾ ಪ್ರಿಂಟಾರು ತಗೊಳ್ಳಿ ಫ್ರೆಂಡ್ಸ್. ಸೇವ್ ಮಾಡಿ ಇಟ್ಕೊಂಡು ಆಮೇಲೆ ಈ ಸೈನ್ ಅಂತ ಮೇಲೆಗಡೆ ಇರುತ್ತೆ, ಈ ಸೈನ್ನ ಕೊಡಬೇಕು ಫ್ರೆಂಡ್ಸ್. ಈ ಸೈನ್ ಆದ ತಕ್ಷಣ ನಿಮಗೆ ಪೇಮೆಂಟ್ ಇದಕ್ಕೆ ಹೋಗುತ್ತೆ ಫ್ರೆಂಡ್ಸ್. ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಪೇಮೆಂಟ್ನಲ್ಲಿ ಬರೀ 40 ರೂಪೀಸ್ ನಿಮ್ಮದು ದುಡ್ಡು ಕಟ್ಟಾಗುತ್ತೆ ಫ್ರೆಂಡ್ಸ್. ನೀವು ಈವನ್ ಡೆಬಿಟ್ ಕಾರ್ಡ್ ಥ್ರೂ ನೀವು ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಥ್ರೂ ನೀವು ಪೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದರಲ್ಲಿ ಪೇ ಮಾಡಿಕೊಂಡು 40 ರೂಪೀಸ್ ಕಟ್ಟಾಗುತ್ತೆ ಫ್ರೆಂಡ್ಸ್. 40 ರೂಪೀಸ್ ಕಟ್ಟಾದಮೇಲೆ ನೀವು ಪ್ರಿಂಟೌಟ್ ತಗೊಂಡ್ಮೇಲೆ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಅರ್ಜಿದಾರದ ಫಸ್ಟು ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿರಿ. ನೆಕ್ಸ್ಟು ಎಲ್ಲರದ್ದು ಆಧಾರ್ ಕಾರ್ಡ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಆಮೇಲೆ ಬಾಂಡ್ ಸ್ಟ್ಯಾಂಪ್ ಪೇಪರ್ ಅದನ್ನು ಬ್ಯಾಕ್ ಸೈಡಲ್ಲಿ ಒರಿಜಿನಲ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ರೇಷನ್ ಕಾರ್ಡು ಅಟ್ಯಾಚ್ ಮಾಡಬೇಕಾಗುತ್ತೆ. ಇವನ್ನೆಲ್ಲ ಅಟ್ಯಾಚ್ ಮಾಡಿ ನಿಮ್ಮ ವಿಲೇಜ್ ಅಕೌಂಟೆಂಟ್ ಅವ್ರ ಕಡೆಗೆ ಕೊಡಬೇಕಾಗುತ್ತೆ. ವಿಲೇಜ್ ಅಕೌಂಟೆಂಟ್ ತಲಾಟಿ ಅವ್ರ ಕಡೆ ಕೊಟ್ಟ ತಕ್ಷಣ ನೀವೇ ಅದನ್ನು ಹೋಗಿ ಮಾಡ್ತೀನಿ ಅಂತಂದರೆ ತಲಾಟಿ ಅವ್ರ ಕಡೆ ಹೋಗಿ ಮೂವ್ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್. ಅದು ಫೈಲ್ನ ಮೂವ್ ಮಾಡೋಕ್ಕೆ ಹೇಳಿ. ಆಮೇಲೆ ಅವರು ಸೈನ್ ಹೊಡೆದು ಸೀಲ್ ಹಾಕಿ ಕೊಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಅದಾದಮೇಲೆ RI ಅವ್ರ ಹತ್ರ ಹೋಗುತ್ತೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಹೋಗುತ್ತೆ. ಅಲ್ಲಿ ತೊಗೊಂಡು ಹೋಗ್ಬೇಕು ಫ್ರೆಂಡ್ಸ್. ಅಲ್ಲಿ ಹೋದ್ಮೇಲೆ ಅವರು ಕೂಡ ಮೂವ್ ಮಾಡಿ ಸೈನ್ ಮಾಡಿ ನಿಮಗೆ ಸೀಲ್ ಹಾಕಿ ಕೊಡ್ತಾರೆ ಫ್ರೆಂಡ್ಸ್. ಆವಾಗ ನೀವು ತಹಶೀಲ್ ಆಫೀಸ್ಗೆ ಹೋಗಿ ಅದನ್ನ ತೊಗೊಂಡು ಹೋಗ್ಬೋದು ಫ್ರೆಂಡ್ಸ್. ಅಥವಾ ನೀವು ಅವ್ರ ಹತ್ರನೇ ಕೊಟ್ಟರೆ ಅವರೇ ಮಾಡಿ ಅದನ್ನ 7 ಡೇಸಲ್ಲಿ ನಿಮಗೆ ತಲುಪಿಸ್ತಾರೆ ಫ್ರೆಂಡ್ಸ್. ಅಥವಾ ನೀವೇ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಮಾಡ್ಕೋಬೇಕಂದ್ರೆ ಹಾಗಾದರೂ ಮಾಡ್ಬೋದು ಫ್ರೆಂಡ್ಸ್. ಅದನ್ನು ತೊಗೊಂಡು ಹೋಗಿಬಿಟ್ಟು ತಹಶೀಲ್ದಾರ್ ಆಫೀಸಿಗೆ ಹೋಗಿ ನೀವೇ ಅಲ್ಲೇ ಕೊಟ್ಟು ಅದನ್ನು 7 ಡೇಸಲ್ಲಿ ನೀವು ಯಾವ ID ಲಾಗಿನ್ ಆಗಿರ್ತಿರಲ್ಲ, ಯಾವ ನಂಬರಿಂದ ಲಾಗಿನ್ ಆಗಿರ್ತಿರಲ್ಲ ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ವಿತಿನ್ 7 ಡೇಸಲ್ಲಿ ನಿಮಗೆ ಇದು ಸರ್ಟಿಫಿಕೇಟ್ ಸಿಗುತ್ತೆ ಫ್ರೆಂಡ್ಸ್. ಇದು ವಂಶಾವಳಿ ಸರ್ಟಿಫಿಕೇಟ್ ಸಿಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್.